ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಇವತ್ತು ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಅದರ ನೇರ ಪರಿಣಾಮ ನಮ್ಮ ಭಾರತದ ಮೇಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ದೇಶಗಳ ನಡುವೆ ನಡೀತಾ ಇರುವ ಈ ಯುದ್ಧದ ಸುಳಿಯಲ್ಲಿ ಈಗ ನಮ್ಮ ಭಾರತ ಸಿಕ್ಕಾಕೊಂಡಿದೆ. ಇದು ಬರೀ ರಾಜತಾಂತ್ರಿಕ ಒತ್ತಡ ಅಷ್ಟೇ ಅಲ್ಲ, ಇದು ಭಾರತದ ಎನರ್ಜಿ ಸೆಕ್ಯೂರಿಟಿಯ ಮೇಲೆ ಬಿದ್ದಿರುವ ಒಂದು ಅತಿದೊಡ್ಡ ಹೊಡೆತ. ನಿಮಗೆಲ್ಲ ಗೊತ್ತೇ ಇದೆ, ಇವೆಲ್ಲ ಶುರುವಾಗಿದ್ದು ಇಡೀ ಜಗತ್ತಿನ ಲೈಫ್ ಲೈನ್ ಅಂತಾನೆ ಕರೆಸಿಕೊಳ್ಳುವ ಆ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ. ಜಗತ್ತಿನ 20% ತೈಲ ಇದೇ ದಾರಿಯಿಂದ ಹೋಗುತ್ತೆ. ಆದರೆ ನಮ್ಮ ಭಾರತಕ್ಕೆ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ನಮ್ಮ ದೇಶಕ್ಕೆ ಬರುವ 90% LPG ಅಂದರೆ ಅಡುಗೆ ಅನಿಲ ಪೂರೈಕೆ ಆಗುವುದು ಇದೇ ಹಾರ್ಮುಜ್ ರೂಟ್ನಿಂದ. ಆದರೆ ಇವತ್ತು ಇರಾನ್ ಭಾರತದ ಮುಂದೆ ಒಂದು ವಿಚಿತ್ರವಾದ ಬೇಡಿಕೆಯನ್ನು ಇಟ್ಟಿದೆ. ಸ್ಕ್ರೀನ್ ಮೇಲೆ ನೀವು ರಾಯ್ಟರ್ಸ್ ಮಾಧ್ಯಮದ ವರದಿಯನ್ನು ನೋಡ್ತಾ ಇರ್ಬೋದು. ಭಾರತದ ಆಯಿಲ್ ಟ್ಯಾಂಕರ್ಗಳು ಹಾರ್ಮುಜ್ ಸ್ಟ್ರೈಟ್ನಿಂದ ಸೇಫ್ ಆಗಿ ಹೊರಗಡೆ ಬರಬೇಕು ಅಂದರೆ ಭಾರತ ಮೊದಲಿಗೆ ಒಂದು ಕೆಲಸ ಮಾಡಬೇಕು ಅನ್ನೋದನ್ನು ಇರಾನ್ ಹೇಳ್ತಾ ಇದೆ. ಅದು ಏನಪ್ಪ ಅಂದರೆ, ಫೆಬ್ರವರಿ ತಿಂಗಳಲ್ಲಿ ಭಾರತದ ಕರಾವಳಿಯ ಹತ್ತಿರ ಇಂಡಿಯನ್ ಕೋಸ್ಟ್ ಗಾರ್ಡ್ ವಶಕ್ಕೆ ಪಡ್ಕೊಂಡಿರುವ ಇರಾನಿನ ಆ 3 ಆಯಿಲ್ ಟ್ಯಾಂಕರ್ಗಳನ್ನು ಈಗ ಬಿಡುಗಡೆ ಮಾಡಬೇಕು. ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, ಫೆಬ್ರವರಿ ತಿಂಗಳಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ಗಳು ನಮ್ಮ ಭಾರತದ ಸಮುದ್ರ ಗಡಿಯಲ್ಲಿ 3 ಹಡಗುಗಳನ್ನು ಸೀಸ್ ಮಾಡಿದರು. ಆ ಹಡಗುಗಳು ತಮ್ಮ ಐಡೆಂಟಿಟಿಯನ್ನು ಮುಚ್ಚಿಕೊಂಡು ಅಕ್ರಮವಾಗಿ ತೈಲ ಮತ್ತು ಬಿಟುಮಿನ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ವು ಅನ್ನೋ ಆರೋಪ ಇದೆ. ಅಂತಾರಾಷ್ಟ್ರೀಯ ಕಾನೂನನ್ನು ಮೀರಿ ಈ ಒಂದು ಕೆಲಸ ನಡೀತಾ ಇತ್ತು ಅನ್ನೋದು ನಮ್ಮ ಕೋಸ್ಟ್ ಗಾರ್ಡ್ಗಳ ಕಂಪ್ಲೇಂಟ್ ಆಗಿತ್ತು. ಆದರೆ ಈಗ ಟ್ವಿಸ್ಟ್ ಏನಪ್ಪ ಅಂದರೆ, ಈ 3 ಆಯಿಲ್ ಟ್ಯಾಂಕರ್ಗಳನ್ನು ಬಿಡದಿದ್ದರೆ ಹಾರ್ಮೋಜ್ನಲ್ಲಿ ಸಿಕ್ಕಾಕೊಂಡಿರುವ ನಿಮ್ಮ ಹಡಗುಗಳನ್ನು ಕೂಡ ನಾವು ಬಿಡಲ್ಲ ಅನ್ನೋ ಮಟ್ಟಕ್ಕೆ ಇರಾನ್ ಮಾತಾಡ್ತಾ ಇದೆ. ಅಷ್ಟೇ ಅಲ್ಲದೆ ನಮಗೆ ಔಷಧಿಗಳು ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಗಳನ್ನು ಕೂಡ ಸಪ್ಲೈ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದೆ. ಈಗ ಇದು ಬರೀ ಸಮುದ್ರದ ಜಗಳ ಅಲ್ಲ, ಇದು ಒಂದು ದೊಡ್ಡ ಲೆವೆಲ್ನ ಸ್ಟ್ರಾಟಜಿಕ್ ಗೇಮ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಇರಾನ್ ಈಗ ಇಷ್ಟೊಂದು ಬಿಗಿ ಹಿಡಿತ ಸಾಧಿಸ್ತಾ ಇರೋದಕ್ಕೆ ಕಾರಣ ಅಮೆರಿಕದ ಮೇಲಿರುವಂತಹ ದ್ವೇಷ. ಇಡೀ ಗಲ್ಫ್ ರೀಸನ್ ಈಗ ಬೆಂಕಿಯ ಉಂಡೆ ಅಂತ ಆಗ್ಬಿಟ್ಟಿದೆ. ಇದರ ಮಧ್ಯೆ ಸಿಕ್ಕಾಕೊಂಡಿರೋದು ನಮ್ಮ ಭಾರತದ ಹಡಗುಗಳು. ವಿದೇಶಾಂಗ ಇಲಾಖೆಯ ಪ್ರಕಾರ ದೇಶದ 2 ಆಯಿಲ್ ಟ್ಯಾಂಕರ್ಗಳು ಈಗಾಗಲೇ ಭಾರತಕ್ಕೆ ಬಂದಿವೆ. ಆದರೆ ಹಾರ್ಮುಜ್ ಸಮುದ್ರದಲ್ಲಿ ಭಾರತದ 22 ಹಡಗುಗಳು ಮತ್ತು ಸುಮಾರು 600ಕ್ಕೂ ಹೆಚ್ಚು ಭಾರತೀಯ ನಾವಿಕರು ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವುಗಳಲ್ಲಿ 6 ಹಡಗುಗಳಲ್ಲಿ ಪೂರ್ತಿಯಾಗಿ LPG ಗ್ಯಾಸ್ ತುಂಬಿದೆ. ಒಂದು ವೇಳೆ ಆ ಹಡಗುಗಳು ಭಾರತಕ್ಕೆ ಬರಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಗ್ಯಾಸ್ ಸಪ್ಲೈಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನೀವೇ ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ. ಇದೇ ಕಾರಣಕ್ಕೆ ನಮ್ಮ ಭಾರತ ಇರಾನ್ ಜೊತೆ ಕಂಟಿನ್ಯೂಸ್ ಆಗಿ ಮಾತುಕತೆಗಳನ್ನು ನಡೆಸ್ತಾ ಇದೆ. ಇತ್ತೀಚೆಗಷ್ಟೇ ಇರಾನಿನ ರಾಯಭಾರಿಯೂ ಕೂಡ ದೆಹಲಿಯಲ್ಲಿ ನಮ್ಮ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಆದರೆ ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಮಾತ್ರ ನಮ್ಮ ನಡುವೆ ಯಾವುದೇ ರೀತಿಯ ಅಂತಹ ಡೀಲ್ ಅಥವಾ ಎಕ್ಸ್ಚೇಂಜಿನ ಮಾತುಕತೆಗಳು ನಡೆದಿಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನೊಂದು ಆಶ್ಚರ್ಯದ ವಿಷಯ ಏನಪ್ಪ ಅಂದರೆ, ನಮ್ಮ ಭಾರತ ಈ 3 ಟ್ಯಾಂಕರ್ಗಳನ್ನು ಹಿಡಿದಾಗ ಇರಾನಿನ ಮಾಧ್ಯಮಗಳು ಆ ಹಡಗುಗಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ವು. ಆದರೆ ಅಮೆರಿಕ ಮಾತ್ರ ಇವುಗಳು ಇರಾನಿನ ತೈಲ ನೆಟ್ವರ್ಕ್ಗೆ ಸೇರಿದ ಹಡಗುಗಳು ಅನ್ನೋದನ್ನು ಈಗಲೂ ಹೇಳ್ತಾ ಇವೆ. ಈಗ ಭಾರತದ ಮುಂದಿರುವ ಅತಿದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ಈ ಟ್ಯಾಂಕರ್ಗಳನ್ನು ಬಿಡಬೇಕಾ ಅಥವಾ ಬೇಡವಾ ಅನ್ನೋದು. ಬಿಟ್ಟರೆ ಇರಾನ್ ಜೊತೆ ಸ್ನೇಹ ಗಟ್ಟಿಯಾಗುತ್ತೆ, ಬಿಡದೇ ಇದ್ದರೆ ಹಾರ್ಮೋಜ್ನಲ್ಲಿ ನಮ್ಮ ನಾವಿಕರ ಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ. ಇದೇ ಕಾರಣಕ್ಕೆ ನಮ್ಮ ಭಾರತಕ್ಕೆ ಈ ಒಂದು ವಿಷಯ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಮ್ಮ ಭಾರತ ಈಗ ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇರಾನ್ ಇಬ್ಬರ ನಡುವೆ ಬ್ಯಾಲೆನ್ಸಿಂಗ್ ಗೇಮನ್ನು ಆಡ್ತಾ ಇದೆ. ಅಮೆರಿಕ ಒತ್ತಡ ಹಾಕ್ತಾ ಇದೆ, ಇರಾನ್ ಬೆದರಿಕೆ ಹಾಕ್ತಾ ಇದೆ. ಇವೆಲ್ಲದಕ್ಕಿಂತ ನಮಗೆ ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿ ಅತ್ಯಂತ ಮುಖ್ಯ. ಈಗ ಈ ವಿಷಯ ಅಕ್ಷರಶಃ ಒಂದು ರಾಜತಾಂತ್ರಿಕ ಚೆಸ್ ಆಟವಾಗಿ ಬದಲಾಗ್ಬಿಟ್ಟಿದೆ. ಇಲ್ಲಿ ಪ್ರತಿಯೊಂದು ಮೂವ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತ ಇಂತಹ ಸನ್ನಿವೇಶಗಳನ್ನು ಈಗಾಗಲೇ ಅದೆಷ್ಟೋ ಸಲ ಯಶಸ್ವಿಯಾಗಿ ಫೇಸ್ ಮಾಡಿದ ಅನುಭವವನ್ನು ಹೊಂದಿದೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಈ ವಿಷಯದ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಭಾರತ ಇರಾನಿನ ಆ ಟ್ಯಾಂಕರ್ಗಳನ್ನು ಬಿಡಬೇಕಾ ಬೇಡವಾ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.